ಇವೆಲ್ಲ ಒಟ್ಟಿಗೆ ಬೆಳೆದಿದ್ದು ಆ ದಿನಗಳನ್ನ ಮೆಲುಕು ಹಾಕೋದಾದ್ರೆ ಹೇಗಿತ್ತು ಆ ದಿನಗಳು? ನಮ್ಮ ಮನೆ ಕವಿಗಳು ಬರೋರು, ಎಲ್ಲರೂ ಬರೋರು, ಎಷ್ಟೋ ಜನ. ನಮಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ, ವ್ಯಾಲ್ಯೂ ಗೊತ್ತಾಗ್ತಿರ್ಲಿಲ್ಲ. ಬಟ್ ನಾವು ತುಂಬ ಚಿಕ್ಕವರು. ಚಿಕ್ಕ ಏಜ್ ಅಲ್ಲ. ರಾಜು ಸರ್ ಹುಟ್ಟಿದಂದ್ರೆ ಅವಾಗಲೇ ರಾಜು ಸರ್ ನಿಜವಾದ ಹುಟ್ಟ ಹೆಸರು ಸತ್ಯ ಅಂತ, ಸತ್ಯಪ್ರಕಾಶ್ ಅವರು ಹುಟ್ಟಿದಾಗ ಅಂದ್ರೆ ಸೊ ಹಿ ವಾಸ್ ಸೋ ಕ್ಯೂಟ್. ಹಿ ವಾಸ್ ವೆರಿ ಒಂಥರ ಏನೋ ಒಂದು ಅಟ್ರಾಕ್ಷನ್ ಇರ್ತಾ ಇತ್ತು ಅವ್ನು ನೋಡಿದ್ರೆ. ರಾಜು ಅಂತ ಹೆಂಗ್ ಬಂದಿದ್ದು? ನಮ್ಮ ತಂದೆ ಜೊತೆ ರಾಜು ರೆಕಾರ್ಡಿಂಗ್ ಹೋದಾಗ ಇನಿಷಿಯಲಿ ಸತ್ಯ ಆಗಿರ್ತಾ ಇದ್ದ. ಬಟ್ ನಮ್ಮ ಅಪ್ಪ ಅವನ್ನ ರಾಜು ರಾಜು ಅಂತ ಕರೆಯೋರಲ್ಲ. ಸೊ ಎಲ್ಲ ಸಂಗೀತಗಾರರು ಅವನ ರಾಜು ರಾಜು ಅಂತಾನೆ ಕರೆದು ರಾಜುನೇ ಸ್ಟೇಡ್. 9ನೇ ವಯಸ್ಸಿನಲ್ಲಿ. ಅದೇ ಥರ ರಾಜುಗೆ 9ನೇ ವಯಸ್ಸಿನಲ್ಲಿ ಫಸ್ಟ್ ಪ್ರೋಗ್ರಾಮ್ ದೂರದರ್ಶನ್ನಲ್ಲಿ, ದೂರದರ್ಶನ್ ಇನಾಗ್ರೇಷನ್ 1983 ಐ ಥಿಂಕ್. ನೂರೊಂದು ನೆನಪು. ಫಸ್ಟ್ ನಿಮ್ಮ ಅಕ್ಕ ಅವರ ಹುಟ್ಟಿದ್ದು, ಮದುವೆ ಆಗಿ ಸಾಹೇಬ್ರಿಗೆ ನಮ್ಮ ಅಕ್ಕ ಅಕ್ಕನ ಹೆಸರು ಸವಿತಾ, ಸುನೀತಾ, ಅನಿತಾ, ರಾಜು ಅನಂತ. ರಾಜುದು ಹೆಸರು ಸತ್ಯ ಅಂತ, ಸತ್ಯಪ್ರಕಾಶ್ ಅವನ ಹುಟ್ಟಿದ. ಓಕೆ ಓಕೆ, ಬರ್ತೀನಿ. ರಾಜು ಸರ್ ವಿಷಯ ಬಂದಾಗ ಅದಕ್ಕೆ ಬರ್ತೀನಿ. ನೀವು ಲಾಸ್ಟ್ ಪ್ಯಾಂಪರ್ಡ್ ಒನ್. ಎಸ್, ಮೋಸ್ಟ್ ಫೇವ್ರೆಟ್. ಯಾ, ಅದೇ ಮುದ್ದು ಅಲ್ವಾ, ಕಡೆ ಮಕ್ಕಳಂದ್ರೆ ಯಾವಾಗಲೂ ಅದು ಮುದ್ದು ಜಾಸ್ತಿ ಒಂಥರ. ಅದು ನಿಮಗೆ ನಿಮ್ದೆಲ್ಲ ಪಾಪ ಅವ್ರು ತಗೊಂಡ್ಬಿಟ್ಟಿದ್ದಾರೆ ಅವರೆಲ್ಲರೂ. ಎಸ್, ನೀವು ಅಂದರೆ ನಿಮ್ಮ ಬಾಲ್ಯ ಅಂದರೆ ನಿಮ್ಮ ಅಕ್ಕ ಅವ್ರು ಹುಟ್ಟಿದ್ರು, ಆಮೇಲೆ ನೀವು ಹುಟ್ಟಿದ್ರಿ, ರಾಜು ಸರ್ ಹುಟ್ಟಿದ್ರು, ನೀವು ಹುಟ್ಟಿದ್ರಿ, ನೀವೆಲ್ಲ ಒಟ್ಟಿಗೆ ಬೆಳೆದಿದ್ದು ಆ ದಿನಗಳನ್ನ ಮೆಲುಕು ಹಾಕೋದಾದ್ರೆ ಹೇಗಿತ್ತು ಆ ದಿನಗಳು? ನನಗೆ ತುಂಬ ಚಿಕ್ಕವಳು, ನಾವು ಚಿಕ್ಕ ವಯಸ್ಸಿಂದ ನಂಗೆ ಅಷ್ಟು ಜ್ಞಾಪಕ ಇಲ್ಲ. ಬಟ್ ನಾವು ಇರ್ತಿದ್ದು ಗವಿಪುರಂ 2nd ಕ್ರಾಸ್. ಅಲ್ಲಿ ಬಹಳ ವರ್ಷಗಳಿದ್ವಿ. ಆ ಬಸವನಗುಡಿ ಆ ಏರಿಯಾ ಅಂದರೆ ಗೊತ್ತಲ್ಲ ನಿಮಗೆ, ಇಟ್ಸ್ ಕಲ್ಚರಲ್ ಹಬ್ ಅದು ಬಸವನಗುಡಿ, ಚಾಮರಾಜಪೇಟೆ. ಸೊ ಅಲ್ಲಿ ಆ ಕಾಲದಲ್ಲಿ ಇವರೆಲ್ಲ ಬರೋರು, ನಮ್ಮ ಮನೆ ಕವಿಗಳು ಬರೋರು, ಎಲ್ಲರೂ ಬರೋರು, ಎಷ್ಟೋ ಜನ. ನಮಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ, ವ್ಯಾಲ್ಯೂ ಗೊತ್ತಾಗ್ತಿರ್ಲಿಲ್ಲ. ಬಟ್ ನಾವು ತುಂಬ ಚಿಕ್ಕವರು, ಚಿಕ್ಕ ಏಜ್ ಅಲ್ಲ. ಬಟ್ ನಮ್ಗೆ ಆ ಇನ್ಫ್ಲುಯೆನ್ಸಸ್ ಎಲ್ಲ ಇರ್ತಾ ಇತ್ತು. ಒಂದು ಸಮಯದಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ನಮ್ಮನೆ ರೋಡೆ, ಆಮೇಲೆ ದೊಡ್ಡರಂಗೇಗೌಡರು ಬಂದರು. ಅಂದರೆ ಬಾಡಿಗೆ ಮನೆಯಲ್ಲಿ ಇದ್ದರು ಅವಾಗ, ನಾವು ಬಾಡಿಗೆ ಮನೆಯಲ್ಲೇ ಇದ್ದಿದ್ದು. ದೊಡ್ಡರಂಗೇಗೌಡರು, ಸುಮತಿ ಇಂದ್ರ ನಾಡಿಗು ನಮ್ಮ ರೋಡಲ್ಲೇ ಇರ್ತಾ ಇದ್ರು. ನಾವೆಲ್ಲ ಅವ್ರನ್ನ ದಿನ ಬೆಳಗಾದ್ರೆ ನೋಡ್ತಾ ಇರ್ತಿದ್ವಿ. ಆಮೇಲೆ ಮನೆಗೆ ಬರೋರು, ಕವನ ಕೊಡೋರು, ಕೊಟ್ಬಿಟ್ಟು ನಿಮ್ಮ ತಂದೆ ಕೊಟ್ಬಿಡಿ ಅಂತ ಹೇಳೋರು. ಸೊ ನಾವು ಗ್ರೂ ಅಪ್ ಇನ್ ದಟ್ ಎನ್ವೈರನ್ಮೆಂಟ್. ನಮ್ಮ ಮನೇಲಿ ನಮ್ಮ ತಂದೆ 2 ರೂಮ್ ಇರ್ತಾಯಿತ್ತು. ಒಂದರಲ್ಲಿ ನಾವೆಲ್ಲ ಇರ್ತಾಯಿದ್ವಿ, ನಮ್ಮ ತಂದೆಗೆ ಮಾತ್ರ ಒಂದು ಬೆಡ್ ಇರ್ತಾಯಿತ್ತು. ಆ ಬೆಡ್ಡು ನಮಗೆ ನಾವು ಚಿಕ್ಕವರಾದಾಗ ಇಟ್ ಯೂಸ್ ಟು ಬಿ ಲೈಕ್ ಅ ಕಿಂಗ್ಡಮ್. ಆ ಮಂಚದ ಮೇಲೆ ನಾವೆಲ್ಲ ಆಟ ಆಡ್ತಾಯಿದ್ವಿ. ಅದು ಪ್ರಯರ್ ಟು ದ್ಯಾಟ್ ಅದೇ ರೂಮ್ನಲ್ಲಿ ಎಲ್ಲ ಕವಿಗಳು ಬರೋರು, ಕೂತ್ಕೊಂಡು ಹಾಡಿನ ಬಗ್ಗೆ ಎಲ್ಲ ಚರ್ಚೆ ಮಾಡೋದು, ಯಾವ ಪದಗಳನ್ನ ಹೇಗೆ ಉಚ್ಚಾರಣೆ ಮಾಡೋದು. ನಾನು ರಾಜು ಅಲ್ಲಲ್ಲೇ ಆಟ ಆಡ್ತಾ ಇರ್ತಿದ್ವಿ. ನಮಗೆ ಗೊತ್ತೇ ಚಿಕ್ಕವರು. ಆದರೆ ನಮ್ಮ ತಂದೆ ಹಾಡುಗಳನ್ನೆಲ್ಲ ನಾನು ಅವರಿಂದ ಕಲ್ತಿದ್ದೇ ಇಲ್ಲ. ಅದೆಲ್ಲ ಹಂಗೆ ಹೇಗೆ ಬರುತ್ತೆ ನನಗೆ ಅಂತ ನಾನೇ ಆಶ್ಚರ್ಯ ಪಡ್ತಾ ಇದ್ದೆ ಒಂದೊಂದ್ಸಲಿ. ಸೊ ಕಿವಿ ಮೇಲೆ ನಮ್ಮ ತಂದೆ ನಾವು ಚಿಕ್ಕವರಿರೋವಾಗ he did not want us to come into this field. ಅಪ್ಪ ಹಾಗೆ ಅಂದರೆ ಇವಾಗ ಹೇಳಿದ್ರಿ, ಯಾರು ಈ ಕಡೆಗೆ ಆಸಕ್ತಿ ಬೇಡ ಅಂತ ಹೇಳ್ತಿದ್ರು ಅಂತ. ಅವರು ನಮಗೆ ಪ್ರಪಂಚಕ್ಕೆ ಒಬ್ಬ ಅದ್ಭುತವಾದ ಸಂಗೀತಗಾರ, ಸಂಗೀತ ಮಾಂತ್ರಿಕ, ಜಾದೂಗಾರ ಎಲ್ಲ. ಆ್ಯಸ್ ಎ ಫಾದರ್ ಹೇಗಿರೋರು ನಿಮ್ಗಳ ಜೊತೆ? ಮಜವಾಗಿರೋರು. ಕೋಪ ಬರೋದಾ? ಕೋಪ ಅದೇ ಇವಳು ಹೇಳ್ದಲ್ಲ, ಇವಳು ಏನು ಏಟ್ ತಿಂದಿಲ್ಲ, ಇವಳು ರಾಜು ಏನು ಏಟ್ ತಿಂದಿಲ್ಲ. ನಾನು ನಮ್ಮ ಅಕ್ಕ ಚೆನ್ನಾಗಿ ಕೊಡೋರು ನಮಗೆ ಅವಾಗ. ಹೌದಾ? ಹಾಂ. ಆಮೇಲೆ ಎಕ್ಸಾಮ್ ಅವರು ನಮಗೇನು ಕೂತ್ಕೊಂಡೇನು ಓದಿಸ್ತಾ ಇರಲಿಲ್ಲ ಅವರು, ಆಯಿತಾ. ಎಲ್ಲ ನಮ್ಮ ತಾಯಿನೇ ನಮಗೆಲ್ಲ ಮಾಡಿದ್ದು. ಬಟ್ ಎಕ್ಸಾಮ್ ಇರೋ ದಿನ ಮಾತ್ರ ಮನೇಲಿರೋರು ಅವರು, ನನಗೆ ನಮ್ಮ ಅಕ್ಕಂಗೆ ಬಂದ್ಬಿಟ್ಟು. ಯಾಕೆಂದರೆ ನಾವು ಹೆಂಗೆ ಮಾಡಿದ್ದೀವಿ ಕೇಳೋದಕ್ಕೆ. ಸೊ ನಮಗೆ ಎಕ್ಸಾಮ್ನಲ್ಲಿ ಹೆಂಗೆ ಮಾಡಿದ್ವೋ ಇಲ್ವೋ ಆ ಭಯ ಇರ್ತಾ ಇರಲಿಲ್ಲ. ಮನೆಗೆ ಬರೋವಾಗ ನಮ್ಮ ತಂದೆ ಕ್ವೆಶನ್ಸ್ ಕೇಳ್ತಾರೆ, ಅದನ್ನು ಆನ್ಸರ್ ಮಾಡಬೇಕು ಅಂತ ಕ್ವೆಶನ್ ಪೇಪರ್ನ ಓದ್ಕೊಂಡು ಆನ್ಸರ್ ಎಲ್ಲ ಗಟ್ಟಿ ಹೊಡ್ಕೊಂಡು. ಹಿ ವಾಸ್ ವೆರಿ ಪರ್ಟಿಕ್ಯುಲರ್. ಅಲ್ಲೇ ದಾರಿನಲ್ಲಿ ಮಧ್ಯ ನಿಂತ್ಕೊಂಡು ಇದು ಸರಿ, ಇದು ಏನಿರ್ಬೋದು ಆನ್ಸರ್ ಅಂತ ಅದನ್ನು ಅಲ್ಲಿ ಗಟ್ಟಿ ಹೊಡ್ಕೊಂಡು ಅದು ಮಾಡಿರ್ತಿರ್ಲಿಲ್ಲ ಎಕ್ಸಾಮಲ್ಲಿ. ಅಷ್ಟೇ ಅವ್ರು ಕೇಳ್ತಾ ಇದ್ದಿದ್ದು. ಮನೆಗೆ ಬಂದಮೇಲೆ ಕೇಳೋರು, ಕ್ವೆಶನ್ಸ್ ಕೇಳೋರು, ನಾವು ಏನೋ ಹೇಳ್ತಾ ಇದ್ವಿ.
ಸುಮ್ಮನೆ ಅವರ ಬಿಟ್ಬಿಡು. ಅಮ್ಮ ಸೊ ನಮ್ಮ ತಾಯಿ ಬಗ್ಗೆ ಹೇಳಲೇಬೇಕು. ಶಿ ವಾಸ್ ದ ಗ್ರೇಟ್ ಸಪೋರ್ಟ್ ಫಾರ್ ಮೈ ಫಾದರ್. ಅವ್ರ ಸಪೋರ್ಟ್ ಇಲ್ಲದೆ ಇದ್ದಿದ್ದರೆ ನಮ್ಮ ತಂದೆಗೆ ಎಷ್ಟೊಂದು ಕೆಲಸಗಳು ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅಂತಲ್ಲ, ಎಸ್ಪೆಷಲಿ ಮನೆ ಕಡೆ ಅವರಿಗೆ ಈ ಟೆನ್ಷನ್ನೇ ಇರ್ತಿರ್ಲಿಲ್ಲ. ಕ್ರಿಯೇಟಿವ್ ಪೀಪಲ್ಗೆ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಅಲ್ಲ, ಮನೆ ಕಡೆ ಬಂದ್ಬಿಟ್ರೆ ನಮ್ಗೆ ಯೋಚನೆ ಮಾಡೋಕ್ಕೆ ಹಾದಿನೇ ಬೇರೆ ಆಗ್ಬಿಡತ್ತಲ್ಲ. ಯಾಕೆಂದರೆ ನಮ್ಮ ತಾಯಿನೂ ಕೆಲಸ ಮಾಡೋರು ಕಾರ್ಪೊರೇಷನ್ ಟೀಚರ್. ಓಕೆ, ಕೆಲಸ ಮಾಡಿ ನಮ್ಮನ್ನು ನೋಡಿಕೊಂಡು ಮನೇಲಿ ಅಡುಗೆ ಮಾಡಿ ಮನೆಗೆ ಬರೋರು. ನಿಮ್ಮ ಮಿಸ್ಸಸ್ ಹೇಗೆ ಇವಾಗ ನಮಗೆಲ್ಲ ಅಯ್ಯೋ ಉಪಚಾರ ಮಾಡಿದ್ರು ಅದೇ ಥರ ಮಾಡೋರು ನಮ್ಮ ತಾಯಿನೂ. ನಮಗೆಲ್ಲ ಸಂಗೀತಗಾರ ಆಗೋ ಕಾರಣ ನಮ್ಮ ತಂದೆ ಅಲ್ಲ, ನಮ್ಮ ತಾಯಿ. ಹೌದಾ? ಹೌ ಕಮ್? ಹೇಗೆ? ಶೀ ವುಡ್ ಎನ್ಕರೇಜ್ ಅಸ್ ಸೋ ಮಚ್. ನಮ್ಮನ್ನೆಲ್ಲ ಮ್ಯೂಸಿಕ್ ಕಲಿಸಿದ್ರು, ಮ್ಯೂಸಿಕ್ ಕ್ಲಾಸಸ್ಗೆ ಹಾಕಿದ್ರು. ಆಮೇಲೆ ನಮಗೆ ಕ್ಯಾಸೆಟ್ಸ್ ಎಲ್ಲ ತಂದ್ಕೊಡೋರು, ಇದು ಕೇಳು, ಈ ಸಂಗೀತ ಕೇಳು, ಇದು ಕೇಳು, ಎಷ್ಟು ಚೆನ್ನಾಗಿದೆ ಅಂತ. ಶಿ ವುಡ್ ಡೂ ಆಲ್ ದಟ್. She would recognize our talents. ಬೇಸಿಕ್ಲಿ ನಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅಂತ ನಮ್ಮ ತಾಯಿನೇ ಫಸ್ಟ್ ಅರ್ಥ ಮಾಡ್ಕೊಂಡಿದ್ದು. ಅಕ್ಕನೂ ಹಾಡ್ತಾರಾ? ಅವಳು ಹಾಡ್ತಾಳೆ. ಅವಳು ಶಾಸ್ತ್ರೀಯ ಸಂಗೀತ ಕಲಿತಾ ಇದ್ದಾಳೆ. ಅಮ್ಮನ ಸಂಗೀತ ಏನಾಯ್ತು? ಇವಾಗ ಅಪ್ಪನ ಸಂಗೀತ ಮಾತಾಡ್ತಾ ಇದೀವಿ, ಅಪ್ಪ ಇಷ್ಟು ಇದಾದ್ರೆ ಅಮ್ಮನ ಸಂಗೀತ ಎಲ್ಲ ಮಕ್ಳಿಗೆ ಹಂಚ್ಬಿಟ್ರು. ಶಿ ಈಸ್ ಅ ವೆರಿ ಗುಡ್ ಸಿಂಗರ್ ಟು. ಅದೇ ಎಲ್ಲವೂ ಶಿ ಸ್ಯಾಕ್ರಿಫೈಸ್ಡ್ ಆಯ್ತು, ನಮ್ಗೆಲ್ಲರಿಗೂ ಕೊಟ್ಬಿಟ್ರು. ಮೋರ್ ದೆನ್ ಎನಿಥಿಂಗ್ ನಮ್ಮ ತಂದೆ ಕಂಪೋಸ್ ಮಾಡಿದ್ರೆ ಫಸ್ಟ್ ನಮ್ಮ ತಾಯಿಗೆ ಕೇಳಿಸೋರು. ಅವರೇ ಫಸ್ಟ್ ವ್ಯೂವರ್, ಅವರೇ ಫಸ್ಟ್ ಲಿಸ್ನರ್, ಕ್ರಿಟಿಕ್. ಶಿ ಇಸ್ ಅ ಬೆಸ್ಟ್ ಕ್ರಿಟಿಕ್. ಶಿ ವಿಲ್ ಸೇ ಇಟ್ ಆಸ್ ಇಟ್ ಈಸ್. ನೀವು ಏನಾದ್ರು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಾನೆ. ಎಷ್ಟೋ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ ನಮ್ಮ ತಾಯಿಯಿಂದ. ಖತರ್ನಾಕ್ ಅವರು ಅದರಲ್ಲಿ. ಇದು ಸರಿಗಿಲ್ಲ, ಸರಿಯಾಗಿ ಮಾಡ್ಕೊಂಬ ಅಂತ ಹೇಳ್ಬಿಡ್ತಾರೆ. ಅಪ್ಪನಿಗೂ ಆ ಥರದ್ದು ಅನ್ಸಿದ್ದನ್ನ ಹೇಳಿರೋದು ಉಂಟು? ಹೇಳಿದ್ದಾರೆ, ಡೆಫಿನೆಟ್ಲಿ. ಗ್ರೇಟ್ ಲೇಡಿ man. ಒಂದ್ಸತಿ ವಾಂಟ್ ಟು ಮೀಟ್ ಹರ್ ಒಂದ್ಸತಿ. ಐ ವಾಂಟ್ ಟು ಟೇಕ್ ಅ ಬ್ಲೆಸ್ಸಿಂಗ್ಸ್. ಆ್ಯಂಡ್ ಇವಾಗ ಇಷ್ಟೆಲ್ಲ ಹೇಳ್ತಾ ಇರಬೇಕಾದ್ರೆ ಬಹುಶಃ ಅಪ್ಪ ಎಲ್ಲ ಒಂದು ಕಡೆ ಹೇಳಿದ್ದಾರೆ ಅದನ್ನು. ನನಗೆ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೇ ಕೋಟಿ ರೂಪಾಯಿ ನಾನು ಸಂಪಾದನೆ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ, ಆದರೆ ಕೋಟಿಗಿಂತ ಬೆಲೆನೇ ಕಟ್ಟಕ್ಕಾಗದಿರೋ ಹೆಂಡತಿ ನಾನು ಸಂಪಾದನೆ ಮಾಡಿದ್ದೀನಿ ಅಂತ. ಅಂದರೆ ಆ ಸಂಗೀತದಲ್ಲಿ ಅವ್ರ ಹೆಂಡತಿನ ಎಷ್ಟು ಪ್ರೀತಿಸ್ತಿದ್ರು ಅನ್ನೋದು ಗೊತ್ತಾಗುತ್ತೆ ನಮಗೆ. ಅಷ್ಟು ಒಬ್ರಿಗೊಬ್ರು ಇದಾಗಿದ್ರು. ಹೆಂಡತಿಯೊಂದಿಗೆ ಬಡತನ ದೊರೆತನ ಏನೂ ಭಯವಿಲ್ಲ, ಹೆಂಡತಿಯೊಂದಿಗೆ ಬಡತನ ದೊರೆತನ ಏನೂ ಭಯವಿಲ್ಲ, ಹೆಂಡತಿಯೊಲುಮೆಯ ಭಾಗ್ಯವನರಿಯದ, ಹೆಂಡತಿಯೊಲುಮೆಯ ಭಾಗ್ಯವನರಿಯದ ಗಂಡಿಗೆ ಜಯವಿಲ್ಲ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ. ಹೆಂಡತಿಯೊಬ್ಬಳು ನಿಮ್ಮ ಮುಂದೆ ಯಾವುದಾದ್ರು ಈ ಸಂಗೀತದ ಚರ್ಚೆಗಳು, ಈ ಹಾಡುಗಳ ಬಗ್ಗೆ ಮಾತುಕತೆ ಮನೆಯಲ್ಲಿ ಆಡೋರ ಅಪ್ಪ ಮಕ್ಕಳುಗಳ ಮುಂದೆ ಮಾತಾಡೋರ? ನಾವೆಲ್ಲ ಸ್ವಲ್ಪ ಅಂದರೆ ನಮಗೆ ಸ್ವಲ್ಪ ದೊಡ್ಡವ್ರು ಆಗ್ತಾ ಎಲ್ಲ ನಮ್ಮ ಜೊತೆ ಎಲ್ಲ ಕೂತ್ಕೊಂಡು ನಾವೆಲ್ಲ ಮಾತಾಡ್ತಿದ್ವಿ. ಯಾವುದು ಒಂದು ಪರ್ಟಿಕ್ಯುಲರ್ ಅಂತ ಹೇಳೋಕ್ಕಾಗಲ್ಲ, ಬಟ್ ವಿ ವುಡ್ ಟಾಕ್ ಅಬೌಟ್ ಆಲ್ ಮ್ಯೂಸಿಕ್. ನೂರೊಂದು ನೆನಪು. ಲೊಕೇಶನ್ ಚೂರು ಶಿಫ್ಟ್ ಆಗಿದೆ, ಆ ಕಡೆ ಸ್ವಲ್ಪ ಸನ್ಲೈಟ್ ಜಾಸ್ತಿ ಆಗ್ತಿತ್ತು, ಅದಕ್ಕೆ ಈ ಬ್ಲಾಕ್ಗೆ ಬಂದಿದ್ದೀವಿ. ಸೊ ದಿಸ್ ಇಸ್ ಫಾರ್ ಯುವರ್ ಕ್ಲಾರಿಫಿಕೇಶನ್. ಎಸ್ ಮ್ಯಾಮ್. ಅಮ್ಮ ನಾವಾಗಲೇ ಮಾತಾಡ್ತಾ ಅವರ ಒಂದು ಸಿಂಗಿಂಗ್ ಟ್ಯಾಲೆಂಟು ಮತ್ತೊಂದು ಎಲ್ಲವನ್ನೂ ನಿಮ್ಮ ಸಕ್ಸಸ್ಗಳಲ್ಲಿ ಅಥವಾ ನಿಮ್ಮ ಹಾಡುಗಾರಿಕೆನಲ್ಲಿ ನೋಡಿದ್ರು. ಎಂಥ ಗ್ರೇಟ್ ಅಲ್ವಾ ಆ ಕ್ಯಾರೆಕ್ಟರ್. ಶಿ ಈಸ್ ಅ ಗ್ರೇಟ್ ವುಮೆನ್. ಶಿ ಈಸ್ ಆಲ್ರೌಂಡರ್ ಅಂತ ಹೇಳಬೇಕು ಅವರು. ಶಿ ಈಸ್ ಗ್ರೇಟ್ ಇನ್ ಎವ್ರಿಥಿಂಗ್ ಶಿ ಡಸ್. ನಮಗೆ ಒಂಥರ ಶಿ ಈಸ್ ದ ಐಡಿಯಲ್ ಪರ್ಸನ್ ಅಂತ ಹೇಳಬೇಕು. ಓಕೆ. ರಾಜು ಸರ್ ಹುಟ್ಟಿದಂದರೆ ಆವಾಗಲೇ ರಾಜು ಸರ್ ನಿಜವಾದ ಹುಟ್ಟ ಹೆಸರು ಸತ್ಯ ಅಂತ. ಸತ್ಯಪ್ರಕಾಶ್ ಅವರು ಹುಟ್ಟಿದಾಗ ಅಂದರೆ 2 ಹೆಣ್ಣಿನ ನಂತರ ಒಬ್ಬ ಗಂಡು ಮಗುವಿನ ಜನನ. ಸೊ ಹೇಗಿತ್ತು ಅವಾಗ? ಅಂದರೆ ನಿಮ್ಮ ಮನೆಗೆ ಒಬ್ಬ ಪುಟ್ಟ ತಮ್ಮ ಬಂದಿದ್ದ ಟೈಮು? ರಾಜು ತುಂಬ ಕ್ಯೂಟ್ ಆಗಿರ್ತಾ ಇದ್ದ. ರಾಜು ಅಷ್ಟೇ, ಇವಳು ಅಷ್ಟೇ. ನಮ್ಮಿಬ್ರು ಮುದ್ದ, ಇವರಿಬ್ರಿಗೂ ಚೆನ್ನಾಗಾಗಿದೆ. ಆ್ಯಂಡ್ ಅದೇ ರಾಜು ಹುಟ್ಟಿ 1.5 ವರ್ಷಕ್ಕೆ ಇವಳು ಹುಟ್ಟಿದ್ದು ಅಷ್ಟೇ. ಓಕೆ. ಸೊ ಹಿ ವಾಸ್ ಸೋ ಕ್ಯೂಟ್. ಒಂಥರ ಮಗುವಿಂದ ಅವನಲ್ಲಿ ಒಂದು ಅಟ್ರಾಕ್ಷನ್ ಇರ್ತಾ ಇತ್ತು. ಎವ್ರಿಬಡಿ ನೋಡಿದವರೆಲ್ಲ ಅವನಿಗೆ ಬಂದು ಮುದ್ದು ಮಾಡೋರು. ಹಿ ವಾಸ್ ವೆರಿ ಒಂಥರ ಏನೋ ಒಂದು ಅಟ್ರಾಕ್ಷನ್ ಇರ್ತಾ ಇತ್ತು ಅವ್ನು ನೋಡಿದ್ರೆ.
ರಾಜು ಅಂತ ಹೆಂಗೆ ಬಂದಿದ್ದು? ಗುರುರಾಜ್ ಅಂತ ಹೆಸರು ಇಡಬೇಕು ಅಂತ ಏನೋ ಆ ಥರ ಅಂದ್ಕೊಂಡಿದ್ರು. ಆಮೇಲೆ ನಮ್ಮ ಅಜ್ಜಿ ಆ ಹೆಸರು ಬೇಡ ಅಂತ ಹೇಳಿದ್ರು. ಅದಕ್ಕೆ ಸತ್ಯಪ್ರಕಾಶ್ ಅಂತಿಟ್ರು. ಬಟ್ ಮನೇಲಿ ಏನೋ ನಮ್ಮ ತಂದೆ ಪ್ರೀತಿಗೆ ರಾಜು ಅಂತ ಹಾಗೆ ಕರೆಯೋರು. ಸೊ ಅದು ರಾಜು ಸ್ಟೇಡ್. ಆಮೇಲೆ ಇವಳು ಬಂದಾದ್ಮೇಲೆ ಇವಳಿಗೆ ರಾಣಿ ಮಾಡಿದ್ರು. ದಟ್ಸ್ ಹೌ ಇಟ್ ಬಿಕೇಮ್. ನೈಸ್ ನೈಸ್ ನೈಸ್. ಬಟ್ ನಮ್ಮ ತಂದೆ ಜೊತೆ ರಾಜು ರೆಕಾರ್ಡಿಂಗ್ ಹೋದಾಗ ಇನಿಷಿಯಲಿ ಸತ್ಯ ಆಗಿರ್ತಾ ಇದ್ದ. ಬಟ್ ನಮ್ಮ ಅಪ್ಪ ಅವನ್ನ ರಾಜು ಅಂತ ಕರೆಯೋರಲ್ಲ. ಸೊ ಎಲ್ಲ ಸಂಗೀತಗಾರರು ಅವನ ರಾಜು ಅಂತಾನೆ ಕರೆದು ರಾಜುನೇ ಸ್ಟೇಡ್. ಎಸ್ ಮ್ಯಾಮ್. ಅಂದರೆ ಅಣ್ಣ ಆಗಿ ಹೇಗಿದ್ರು? ಪೊಸೆಸಿವ್ ಅಣ್ಣ ಆಗಿದ್ರಾ ಅಥವಾ ಪ್ರೊಟೆಕ್ಟಿವ್ ಅಣ್ಣ ಆಗಿದ್ರೆ ಹೇಗಿದ್ರು ಅಣ್ಣ? ಸಿಕ್ಕಾಪಟ್ಟೆ ಪ್ರೊಟೆಕ್ಟಿವ್. ನನಗೆ ಒಂದೊಂದ್ಸಲಿ ಸ್ವಲ್ಪ ಬೇಜಾರಾಗೋದು ಆ ಸ್ಟ್ರಿಕ್ಟ್ನೆಸ್ಗೆ. ಬಟ್ ಬಿಫೋರ್ ದ್ಯಾಟ್ ಐಡ್ ಲೈಕ್ ಟು ಸೇ, ಅವರು ನಾನು ರಾಜು ಚಿಕ್ಕವರಾದಾಗ ತುಂಬ ಕ್ಲೋಸಾಗಿ ಆಟ ಆಡ್ತಾ ಇದ್ವಿ. ನಾವಿಬ್ರು ವೆರಿ ಕ್ಲೋಸ್ ಅಲ್ಲ ಏಜಲ್ಲಿ. ಸೊ ಚೆನ್ನಾಗಿ ಆಟ ಆಡ್ತಾ ಇದ್ವಿ. ಯುನೋ ಅವ್ನ ಫ್ರೆಂಡ್ಸ್ ನನ್ನ ಫ್ರೆಂಡ್ಸು, ನನ್ನ ಫ್ರೆಂಡ್ಸ್ ಅವ್ನ ಫ್ರೆಂಡ್ಸ್, ಆ ಥರ. ಹಾಂ, ಅವ್ನು ಕ್ರಿಕೆಟ್ ಆಡಿದ್ರೆ ಅವ್ನು ಹಿಂದಿಂದೆ ಹೋಗೋದು, ನಾನು ಆಡೋದು ಎಲ್ಲ ಮಾಡ್ತಾಯಿದ್ವಿ. ಸೊ ಸಡನ್ಲಿ ಒನ್ ಡೇ ಐ ಸಾ ಹಿಮ್ ಆನ್ ದ TV. ಸೊ ಹೇಗೆ ನಮ್ಮ ತಂದೆಗೆ ಅವ್ರ ತಾತನ ಜೊತೆ ಚಿಕ್ಕರಾಮ್ ರಾಯರ ಜೊತೆ ಖಂಜಿರ ನುಡ್ಸೋಕ್ಕೆ ಚಾನ್ಸ್ ಇತ್ತು, ಅದೇ ಥರ 9ನೇ ವಯಸ್ಸಿನಲ್ಲಿ. ಅದೇ ಥರ ರಾಜುಗೆ 9ನೇ ವಯಸ್ಸಿನಲ್ಲಿ ಫಸ್ಟ್ ಪ್ರೋಗ್ರಾಮ್ ದೂರದರ್ಶನ್ನಲ್ಲಿ, ದೂರದರ್ಶನ್ದೇ ಇನಾಗ್ರೇಷನ್ 1983 ಐ ಥಿಂಕ್. ಅವಾಗ ರಾಜು ಸರ್ಗೂ 9 ವರ್ಷ. ಎಸ್. ನನ್ನ ಜೊತೆ ಆಡ್ತಾ ಇದ್ದವನು ಸಡನ್ನಾಗಿ ಯಾಕೆ ಐ ಆಮ್ ಲುಕಿಂಗ್ ಎಟ್ ಹಿಮ್ ಆನ್ ದ TV. ಸೊ ಆ ಒಂದು ನನಗೇನೆ ಐ ವಾಸ್ ಇನ್ ಆ ಆಫ್ ಮೈ ಬ್ರದರ್. ಸೊ 1.5 ವರ್ಷ ವಯಸ್ಸಲ್ಲಿ ಡಿಫ್ರೆನ್ಸ್ ಇದ್ರೂ ಅವ್ನು ನನಗೆ ನಮ್ಮ ತಂದೆ ಹೋದ್ಮೇಲೆ ಒಂದು ತಂದೆ ಸ್ಥಾನ ತಗೊಂಡ. ತುಂಬ ಪ್ರೊಟೆಕ್ಟಿವ್ ಆಗಿದ್ದ. ಎಲ್ಲಿ ಹೋಗ್ತೀನಿ ನಾನು ಆ್ಯಕ್ಚುಲಿ ಅವನ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಯಾಕೆಂದರೆ ಅವನ ಜೊತೆ ಕಾರ್ಯಕ್ರಮಗಳು ಕೊಡ್ತಾಯಿದ್ದೆ, ಅವನ ಜೊತೆ ಹಾಡ್ತಾ ಇದ್ದೆ, ರೆಕಾರ್ಡಿಂಗ್ಗಳಿಗೆ ಹೋಗ್ತಾ ಇದ್ದೆ, ನಾಟಕಗಳು ಅವನ ಜೊತೆ ನಾನು ಮಾಡ್ತಾಯಿದ್ದೆ. ಸೊ ರಾಜು ಇದ್ದಲ್ಲಿ ನಾನು ಆ ಸೌಭಾಗ್ಯ ನನಗಿದೆ. ಸೊ ಈ ವಾಸ್ ಲೈಕ್ ಅನ್ ಐಕಾನ್ ಐಡಲ್ ಫಾರ್ ಮೀ. ಐ ಆಮ್ ಹಿಸ್ ಬಿಗ್ಗೆಸ್ಟ್ ಫ್ಯಾನ್ ಅಂತಲೂ ಹೇಳ್ಬೋದು. No sisters will be as proud as us of Raju. We all are very proud of Raju sir talent ಬಗ್ಗೆ, and of course ನಿಮ್ಮ ಫ್ಯಾಮಿಲಿ ಬಗ್ಗೆ. We all are very very proud. ಯಾಕೆಂದ್ರೆ ಅವನ ಅಚೀವ್ಮೆಂಟ್ಸ್ ಬಗ್ಗೆ ಮಾತಾಡೋದು ಎಷ್ಟೋ ಇದೆ. ಐ ಥಿಂಕ್ ಈಗಿನ ಕಾಲದಲ್ಲಿ ಲೈಕ್ whoever is the comedian, they write their own characters. Raju always wanted to do that because he had great like sense of humor. like ಯಾರೊಬ್ರು ಸಿಕ್ಕಿದ್ರೆ ಇವ್ರ ಜೊತೆ ಚೆನ್ನಾಗಿ ಮಾತಾಡಿ ಅವ್ರಿಗೇನೋ ನಗಿಸ್ಬಿಡ್ತಾ ಇದ್ದ ಆ ಥರ ಅವನು. ಸೊ he would have done a great job if he could write his own.